ಬೇಲೂರು ಕ್ರಾಸಲ್ಲಿ ಇವತ್ತು ನಮ್ಮ ನಾರಾಯಣ ಸ್ವಾಮಿ ಮತ್ತು ಅವರೆಲ್ಲ ಸ್ನೇಹಿತರೆಲ್ಲ ಸೇರಿ ಈ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಆಟೋ ಚಾಲಕರ ಸಂಘ ಆಟೋ ನಿಲ್ದಾಣನ ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಇವತ್ತು ವಿಶೇಷವಾಗಿ ಕರ್ನಾಟಕ ಅಂದರೆ ಅದು ನವಂಬರ್ ತಿಂಗಳು. ಇವತ್ತು ನವಂಬರ್ 30 ಕೊನೆಯ ದಿವಸ. ಅದೇನು ತಿಂಗಳ ಪೂರ್ತಿ ಮಾಡ್ತಾರೆ, ವರ್ಷ ಪೂರ್ತಿ ಮಾಡ್ತಾ ಇರ್ತಾರೆ ಕನ್ನಡ ರಾಜ್ಯೋತ್ಸವ. ಇದು ಅನಿವಾರ್ಯನೂ ಇದೆ. ಇವತ್ತು ನಮ್ಮ ಬದುಕುಗಳನ್ನು ಕಟ್ಕೊಳ್ಬೇಕು, ಇವತ್ತು ನಮ್ಮ ಉದ್ಯೋಗವನ್ನು ಸೃಷ್ಟಿ ಮಾಡ್ಕೊಳ್ಬೇಕಾದ್ರೆ ಇದೊಂದು ರೀತಿಯಾಗಿ ಸ್ವಯಂ ಉದ್ಯೋಗವನ್ನು ಈ ಆಟೋ ಸ್ಟ್ಯಾಂಡನ್ನು ಮಾಡೋದ್ರ ಮುಖಾಂತರ ಒಂದು ಭದ್ರತೆಯನ್ನು ನಮ್ಮನ್ನೇ ನಾವು ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು, ನಮ್ಮನ್ನೇ ನಾವು ಕಟ್ಕೊಳ್ತಕ್ಕಂಥದ್ದು, ನಮ್ಮನ್ನೇ ನಾವು ಅಭಿವೃದ್ಧಿಯ ಕಡೆ ತೆಗೆದುಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಈ ಆಟೋ ನಿಲ್ದಾಣವನ್ನು ಸ್ಥಾಪನೆ ಮಾಡಿದ್ದಾರೆ. ಯಾಕಂದರೆ ಇವತ್ತು ಅನೇಕರಿಂದ ತೊಂದರೆಗಳು ಅವು ಇವೆಲ್ಲ ಬರ್ತದೆ. ಒಂದು ಸಂಘ ಅಂತ ಇದ್ದರೆ, ಒಗ್ಗಟ್ಟಿದ್ರೆ ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗೋದಿಲ್ಲ, ಯಾವುದೇ ಗಲಾಟೆ ಬಿಕ್ಕಟ್ಟು ಏನು ಬರೋದಿಲ್ಲ. ಹಾಗಾಗಿ ಸಾಕಷ್ಟು ವರ್ಷಗಳಿಂದ ನಾರಾಯಣ ಸ್ವಾಮಿ ಮತ್ತು ಅವ್ರ ಸ್ನೇಹಿತರು ಈ ಭಾಗದಲ್ಲಿ ಆಟೋ ಏನು ಚಾಲನೆ ಮಾಡ್ಕೊಂಡು ನಮ್ಮ ಬದುಕನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರೆಲ್ಲರೂ ಸೇರಿ ಇವತ್ತು ಆಟೋ ನಿಲ್ದಾಣವನ್ನು ಸ್ಥಾಪನೆ ಮಾಡಿದ್ದಾರೆ. ಅವರೆಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಏನು ಆಟೋ ಚಾಲಕರ ಸಂಘ ಏನಿದೆ ಇದಕ್ಕೆ ಒಳ್ಳೆಯದಾಗಲಿ, ಇನ್ನೂ ದೊಡ್ಡದಾಗಲಿ ಮತ್ತು ಇನ್ನೂ ಬೇರೆ ಬೇರೆ ಭಾಗಗಳಲ್ಲೆಲ್ಲ ಇದು ಹೆಚ್ಚು ಬೆಳೀಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತೀನಿ. ದಲಿತ ಸಮಿತಿ ಭೀಮವಾದ ವತಿಯಿಂದ ಆಟೋ ಚಾಲಕರ ವತಿಯಿಂದ ಕನ್ನಡ 70ನೇ ಕನ್ನಡ ಶುಭಾಶಯ ಕೋರುತ್ತಾ ಈ ದಿನ ನಾವು ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಮಾಡಿದ್ದೇವೆ. ಎಲ್ಲರಿಗೂ ಭೀಮ ಸ್ವಾಗತವನ್ನು ಕೋರಿ ಈ ಸ್ಟ್ಯಾಂಡು ಮಾಡಲು ಮುಖ್ಯ ಕಾರಣಕರ್ತ ಯಾರು ಅಂತೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಯಾಕಂತೇಳಿದ್ರೆ ನಾವು ಈ ಇದರಲ್ಲಿ ಸ್ವತಂತ್ರವಾಗಿ ಬದುಕೋದಕ್ಕೆ ಮೂಲ ಕಾರಣಕರ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರ ಗುರಿಯಲ್ಲಿ ಅವ್ರ ಸಿದ್ಧಾಂತವನ್ನು ಮುನ್ನಡೆಸುತ್ತಾ ನಾವೆಲ್ಲರೂ ಸೇರಿ ಮುನ್ನಡೀತಾರೆ ಅಂತೇಳಿ ನಮ್ಮ ಮಾತು ಮುಗಿಸಿ ಜೈ ಭೀಮ್ ಅಂತ ಊರಿಗೆ. ಇಲ್ಲಿ ನಮ್ಮ ಆಟೋ ಚಾಲಕರಾದ ನಮ್ಮ ನಾರಾಯಣ ಸ್ವಾಮಿ ಆಗಿರ್ಬೋದು, ಸೀನ್ ಆಗಿರ್ಬೋದು, ಈ ಕಡೆ ಹೇಳ್ಬೇಕಂದ್ರೆ ರಾಮಸ್ವಾಮಿ, ನಮ್ಮ ಫುಲ್ ಆಟೋ ಚಾಲಕರಿಂದ ಇವತ್ತು ಅಮ್ಮ ಕನ್ನಡಾಂಬೆಯ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆಯೇ ನಮ್ಮ ಮುತ್ತನಲ್ಲೂರು ಸರ್ಕಲ್ ಅಂತ ಬಂದರೆ ನನಗೆ ಆಟೋ ಚಾಲಕರು ನೋಡಿದ್ರೆ ತುಂಬ ಅಂದರೆ ತುಂಬಾ ಖುಷಿ. ಯಾಕಂತ ಹೇಳಿದ್ರೆ ನಾನು ಒಂದು 20 ವರ್ಷದಿಂದ ನೋಡ್ತಾ ಇದ್ದೀನಿ ಈ ಆಟೋಸ್. ಫಸ್ಟಿಗೆ ರಾಮಸ್ವಾಮಿ ನಾರಾಯಣ ಸ್ವಾಮಿ ಇಬ್ಬರೇ ಮಾತ್ರ 2 ಆಟೋ ಮಾತ್ರ ಇತ್ತು. ಇವತ್ತಿನ ದಿವಸ 2 ಆಟೋ ಎಷ್ಟು ಆಟೋಗಳಾಗಿದೆ ಅಂದರೆ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಇಲ್ಲಿ ಯಾವುದೇ ಥರ ಜಾತಿ ಭೇದ ಯಾವ ಥರನೂ ಇಲ್ಲ. ಏನೇ ಬರಲಿ ಒಗ್ಗಟ್ಟಿನಿಂದ ಒಂದು ಗುಡಿಸ್ಕೊಂಡು ಎಲ್ಲರೂ ಏನೇ ಒಂದು ಫಂಕ್ಷನ್ ಆಗಲಿ ಕೂತು ಮಾತಾಡಿ ಅವರು ಈ ಥರ ಮಾಡೋಣ, ಈ ಥರ ಇಲ್ಲ. ಹಾಗೆಯೇ ಅಂಬೇಡ್ಕರ್ ಜಯಂತಿನೂ ಅಷ್ಟೇ. ಅಂಬೇಡ್ಕರ್ ಜಯಂತಿ ಅಂತ ಬಂದರೆ ಎಲ್ಲರೂ ಕೂತು ಏನು ವಿಜೃಂಭಣೆಯಿಂದ ಮಾಡ್ತಾರೆ ಅಂದರೆ ನಮ್ಮ ಸರ್ಕಲಲ್ಲಿ ಅದನ್ನು ನೋಡೋಕ್ಕೆ 2 ಕಣ್ಣು ಸಾಲು. ಹಾಗಾಗಿ ನನ್ನ ಕಡೆಯಿಂದ ಏನು ಕೆಲಸ ಬೇಕೋ ಹೇಳಿದ್ರೆ ನಾನು ಮಾಡ್ಕೊಡೋದು. ಪಂಚಾಯತಿ ಕಡೆಯಿಂದ ನಾನು ಅವ್ರು ಏನೇ ಕೇಳಿ ಇಲ್ಲ ಅಂದಿರೋ ಮಾಡಿಕೊಡ್ತೀನಿ. ಬೆಳಗ್ಗೆನೂ ಸಹ ಇದು ತುಂಬ ಗಲೀಜಿತ್ತು, ಒಂದು JCB ಸಹ ಸಿಕ್ಕಿಲ್ಲ. ಯಾರಿಗೂ ಫೋನ್ ಮಾಡಿ ಕರೆಸಿ ಇಲ್ಲಿ ಇದೆಲ್ಲ ನೀಟಾಗಿ ಕ್ಲೀನ್ ಮಾಡಿಸಿ. ಯಾಕಂತ ಹೇಳಿದ್ರೆ ಅವರು ಕನ್ನಡ ರಾಜ್ಯೋತ್ಸವನ ಇಷ್ಟೊಂದು ವಿಜೃಂಭಣೆಯಿಂದ ಮಾಡಬೇಕಂದ್ರೆ ನಾವು ಪಂಚಾಯತಿ ಕಡೆಯಿಂದ ನಮಗೇನು ಬೇಕೋ ನಾವು ನೀಟಾಗಿ ಇಟ್ಕೋಬೇಕಲ್ವ. ನಮ್ಮದಂತ ಬಂದಮೇಲೆ ಅದು ನಮ್ಮದೇ. ಹಾಗಾಗಿ ನನ್ನ ಕಡೆಯಿಂದ ಏನು ಬೇಕೋ ಅವ್ರು ಏನು ಕೇಳ್ಕೊ ಅದು ನಾನು ಮಾಡೋಕ್ಕೆ ಪಂಚಾಯತಿ ಕಡೆಯಿಂದ ರೆಡಿ ಇರ್ತೀನಿ. ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು, ಎಲ್ಲರಿಗೂ ಧನ್ಯವಾದಗಳು. ಮುತ್ತಾನ ಸರ್ಕಲ್ ಅಶೋಕನಗರ ಒಂದು ವೃತ್ತದಲ್ಲಿ ಏನೇ ಒಂದು ಆಟೋ ಚಾಲಕರ ಒಂದು ಸಂಘ ಏನಿದೆ ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಮಾಡಿದ್ದಾರೆ. ಇವರು ಪ್ರತಿ ವರ್ಷವೂ ಕನ್ನಡ ರಾಜ್ಯೋತ್ಸವಗಳು ಮತ್ತು ಬಾಬಾ ಅಂಬೇಡ್ಕರ್ ಜಯಂತಿಗಳು ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡ ಇದೇ ರೀತಿ ಮಾಡ್ಕೊಂಡು ಬರ್ತಾಯಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ನಾವು ಪ್ರತಿ ವರ್ಷವೂ ಕೈ ಜೋಡಿಸ್ತಾ ಇದ್ದೀವಿ. ಅವ್ರು ಏನು ಹೇಳ್ತಾರೆ ಅದೆಲ್ಲ ಮಾಡಿಕೊಡ್ತಿದ್ದೀವಿ. ಮುಂದಿನ ದಿನಗಳಲ್ಲಿ ಕೂಡ ಅವರಿಗೆ ಒಂದು ಏನು ಆಟೋ ಚಾಲಕರ ಒಂದು ಸಂಘದ ಅವರು ಪದಾಧಿಕಾರಿಗಳು ಏನು ಹೇಳಿದ್ದಾರೆ, ನಮ್ಮ ಹತ್ರ ಈಗ ಆಲ್ರೆಡಿ ಚರ್ಚೆಗಳನ್ನು ಮಾಡಿದ್ದಾರೆ. ಏನು ಅವರಿಗೆ ಒಂದು ಸುಜಾತ ಒಂದು ಆಟೋ ಚಾಲಕರ ಒಂದು ಏನು ಪಾರ್ಕಿಂಗು ಈ ರೀತಿ ಒಂದು ಮಾಡಿಕೊಡ್ಬೇಕು ಕಮಿಟಿ ಹೇಳಿದ್ದಾರೆ. ಅದಕ್ಕೆ ನಾವು ನಮ್ಮ ತೇಜಸ್ವಿನಿ ಶ್ರೀನಿವಾಸ ರೆಡ್ಡಿ ಏನೋ ನಾವೆಲ್ಲರೂ ಕೂಡ ಒಂದು ಹೇಳಿದ್ದೀವಿ ಅವರಿಗೆ. ಮತ್ತು ಅದೇ ರೀತಿಯಲ್ಲಿ ಇಲ್ಲಿ ಏನೇ ಒಂದು ಕಾರ್ಯಕ್ರಮ ಮಾಡೋದು ಕೂಡ ನಾವು ಅವರಿಗೆ ಒಳ್ಳೆಯ ಒಂದು ಸೇವೆಗಳನ್ನು ಮಾಡ್ತಾ, ಮತ್ತು ಈ ಒಂದು ಆಟೋ ಚಾಲಕರ ಒಂದು ಏನು ಸಂಘ ಹುಟ್ಟಾಕಿದ್ದೆ ಇವರು ನಾರಾಯಣ ಸ್ವಾಮಿ ಮತ್ತು ರಾಮಸ್ವಾಮಿ ಅವರು ಮತ್ತು ಅಂಬರೀಷ್ ಅವರು ಮತ್ತು ಆವಲಹಳ್ಳಿ ಶ್ರೀನಿವಾಸು ಮತ್ತು ಚೊಕ್ಕಸಂದ್ರ ಮುನ್ರಾಜು ಇನ್ನೂ ಕೆಲವು ಮುಖಂಡರು
ಅವರೇ ಒಂದು ಆಟೋ ಚಾಲಕರ ಒಂದು ಸಂಘವನ್ನು ಹುಟ್ಟಾಕಿ ಒಂದು ಸರ್ಕಲಲ್ಲಿ ಪ್ರತಿ ವರ್ಷವೂ ಕೂಡ ಅದ್ದೂರಿಯಾಗಿ ಮಾಡ್ಕೊಂಬರ್ತಾಯಿದ್ದಾರೆ. ನಾವು ನೋಡಿದಂಗೆ ಸುಮಾರು 30-35 ವರ್ಷಗಳಿಂದ ಈ ಆಟೋ ಚಾಲಕರ ಸಂಘವನ್ನು ಮಾಡ್ಕೊಂಬರ್ತಾಯಿದ್ದಾರೆ. ಅವ್ರಿಗೆ ಏನು ಬೇಕೋ ನಾವು ಅವ್ರ ಜೊತೆಲಿರ್ತೀವಿ, ಅವ್ರು ಕೈ ಜೋಡಿಸ್ತೀವಿ, ಅವ್ರು ಏನು ಬೇಕೋ ನಾವು ಕೆಲಸ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಈ ಒಂದು ಕನ್ನಡ ರಾಜ್ಯೋತ್ಸವ ಪರವಾಗಿ ಎಲ್ರಿಗೂ ಕೂಡ ಒಂದು ಶುಭಾಶಯಗಳನ್ನ ಹೇಳ್ತಾ ನನ್ನ ಮಾತನ್ನು